ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಯಾದ ಪನ್ನೀರ್ನ ಮನೆಯಲ್ಲಿ ಹೇಗೆ ತಯಾರಿಸ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಲು, ಮಿಲ್ಕ್ ಪೌಡರ್ ಇಲ್ಲದೆ ಕಡಲೆ ಬೀಜದಿಂದ ತಯಾರಿಸಿ ಹಲ್ವದ ಆಗಿರುವ ಟೇಸ್ಟಿ ಪನ್ನೀರ್. ಖಂಡಿತ ಫ್ರೆಂಡ್ಸ್, ಹಾಲು ಬೇಡ ಇದಕ್ಕೆ, ಹಾಗೆ ಮಿಲ್ಕ್ ಪೌಡರ್ ಕೂಡ ಬೇಡ. ನೀವು ಕಡಲೆ ಬೀಜದಿಂದ ಪನ್ನೀರನ್ನು ಮನೆಯಲ್ಲಿಯೇ ತಯಾರಿಸ್ಕೋಬೋದು. ಖಂಡಿತ ತುಂಬನೇ ಬೇಗ ಈಸಿಯಾಗಿ ಆಗುವಂತಹ ಒಂದು ಪನ್ನೀರ್ ರೆಸಿಪಿ. ಸೊ ಈ ಪನ್ನೀರ್ ರೆಸಿಪಿ ಮಾಡೋದಕ್ಕೆ ಮೊದಲನೇದಾಗಿ ಕಡಲೆ ಬೀಜನ ತೊಗೊಂಡಿದ್ದೀನಿ. ಸುಮಾರು ಒಂದು ಅರ್ಧ kg ಆಗೋಷ್ಟು ಕಡಲೆ ಬೀಜನ ನಾನು ತೊಗೊಂಡಿದ್ದೀನಿ. ಸೊ ಆ ಕಡಲೆ ಬೀಜನ ಒಂದು 2 ಸಲ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ನಂತರ ಈಗ ಅದನ್ನು ನೆನೆ ಹಾಕಿದ್ದೀನಿ. ನೋಡ್ಬೋದು ನೀವು. ಒಂದು 4 ಗಂಟೆಗಳ ಕಾಲ ಚೆನ್ನಾಗಿ ನೀರಲ್ಲಿ ನೆನೆಯೋದಕ್ಕೆ ಬಿಡಿ. ಟೈಮ್ ಇದೆ ಅನ್ನೋದಾದರೆ ಒಂದು ನೈಟ್ ಪೂರ್ತಿ ನೀವು ಕಡಲೆ ಬೀಜನ ನೆನೆಸಿರೆ ಖಂಡಿತ ಇನ್ನೂ ಸೂಪರಾಗಿ ಬರುತ್ತೆ ಈ ಒಂದು ಪನ್ನೀರ್ ರೆಸಿಪಿ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ಕಡಲೆ ಬೀಜ ನೆನೆಸಿರೋಂತಹ ಕಡಲೆ ಬೀಜ ಇದೆಯಲ್ಲ, ಸೊ ನೋಡ್ಬೋದು ನೀವು. ನಾವು ನೆನೆಸಿದಾಗ ಅದು ಕೆಂಪು ಕಲರ್ ಆಗಿರುತ್ತೆ. ಸೊ ಅದನ್ನ ನೆನೆಸಾದ ನಂತರ ನೋಡ್ಬೋದು ನೀವು ಎಷ್ಟು ವೈಟ್ಗಾಗಿರುತ್ತೆ ಅಂತ. ಖಂಡಿತ ಇಲ್ಲಿ ಒಂದು 4 ಗಂಟೆಗಳ ಕಾಲ ನೆನೆಸಿರುವಂತಹ ಕಡಲೆ ಬೀಜ ಇದು. ತುಂಬನೇ ಚೆನ್ನಾಗಿ ತುಂಬನೇ ಈಸಿಯಾಗಿ ಆಗುವಂಥ ಒಂದು ಪನ್ನೀರ್ ರೆಸಿಪಿ. ಖಂಡಿತ ಇದಕ್ಕೆ ಹಾಲು ಅಥವಾ ಮಿಲ್ಕ್ ಪೌಡರ್ ಏನೂ ಕೂಡ ಬೇಡ, ತುಂಬನೇ ಟೇಸ್ಟಿಯಾಗಿ ಮಾಡ್ಬೋದು. ಈಗ ನೋಡಿ, ನೆನೆಸಿರೋಂತಹ ಕಡಲೆ ಬೀಜನ ನಾವು ಫಸ್ಟು ನೀರಲ್ಲಿ ಇರೋವಂಥದ್ದನ್ನು ಫಸ್ಟು ಕಡಲೆ ಬೀಜ ಒಂದು ಸೈಡ್ ತೆಗೆದಿಟ್ಕೊಂಡು ನಂತರ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಮಿಕ್ಸಿ ಜಾರ್ಗೆ ಈಗ ನೆನೆಸಿರೋಂತಹ ಕಡಲೆ ಬೀಜನ ಹಾಕೊಳ್ಳೋಣ. ನೋಡಿ, ನಾನು ನೆನೆಸಿರೋಂತಹ ಕಡಲೆ ಬೀಜನ ಈ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ನೀವು ಇದನ್ನೇ ಒಂದು 2 ಸಲ ಗ್ರೈಂಡ್ ಮಾಡ್ಕೊಳ್ತಿರೋ ಅಥವಾ ಒಂದು ಸಲ ಮಾಡ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ತೀನಿ. ಇವಾಗ ರುಬ್ಬೋದಕ್ಕೆ ಎಷ್ಟು ನೀರು ಬೇಕಾಗುತ್ತೋ ನೋಡಿಕೊಂಡು ನೀರನ್ನು ಉಪಯೋಗಿಸ್ಬೋದು, ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ನೋಡಿ, ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು. ಮತ್ತು ಇನ್ನೊಂದು ಸಲ ಹೋಗಿ ಮತ್ತೆ ಸ್ವಲ್ಪ ಕಡಲೆ ಬೀಜ ಇದೆ ಅದನ್ನು ಕೂಡ ರುಬ್ಕೊಂಬರ್ತೀನಿ ನಾನು. ರುಬ್ಬಿರೋ ಅಂಥ ಮಿಶ್ರಣ ತುಂಬನೇ ನುಣ್ಣಗಿರಬೇಕು, ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಬಬೇಕು. ನೀರು ಬೇಕು ಆದರೆ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ, ಯಾಕೆಂದರೆ ಒಂದೇ ಸಲ ನೀರು ಹಾಕಿ ರುಬ್ಬೋದ್ರಿಂದ ಬೇಗ ಅದು ನುಣ್ಣಗಾಗೋದಿಲ್ಲ, ತುಂಬನೇ ಹಾಗೆ ಒಂದು ತರಿಯಾಗಿರುತ್ತೆ. ಸೊ ನೀರನ್ನು ಸ್ವಲ್ಪ ನೀವು ನೋಡ್ಕೊಂಡು ಎಷ್ಟು ಬೇಕಷ್ಟು ನೋಡ್ಕೊಂಡು ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ. ರುಬ್ಬಿರೋಂತಹ ಮಿಶ್ರಣನ ಈಗ ಫಸ್ಟಿಗೆ ಇದಕ್ಕೆ ನಾನು ಮೊದಲೇದಾಗಿ ನೀರನ್ನು ಹಾಕ್ಕೊಳ್ತೀನಿ. ಇವಾಗ 1 ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ, ಯಾಕೆಂದರೆ ಇದನ್ನು ನಾವು ಇವಾಗ ಸೋಸ್ಕೋಬೇಕಾಗುತ್ತೆ. ಸೋಸಿದಾಗ ಸ್ವಲ್ಪ ಗಟ್ಟಿ ಇದ್ದರೆ ಸೋಸ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ದೀನಿ. ನಂತರ ಅದ್ರ ಮೇಲೆ ಒಂದು ಜಾಲರಿನ ಇಟ್ಟು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆನ, ತೆಳುವಾಗಿರುವಂತಹ ಒಂದು ಕಾಟನ್ ಬಟ್ಟೆನ ಹಾಕ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿರುವಂತಹ ಕಾಟನ್ ಬಟ್ಟೆನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ತೆಳ್ಳಗಿರಬೇಕು, ಸ್ವಲ್ಪ ತೆಳ್ಳಗಿದ್ರೆ ನಾವು ಸೋಸಿದ್ರೆ ತುಂಬನೇ ಚೆನ್ನಾಗಿ ಅದು ಸೋಸ್ಕೊಳ್ಳುತ್ತೆ. ಸೊ ಜಾಸ್ತಿ ದಪ್ಪ ಇದ್ದರೆ ಬೇಗನೆ ಹಾಲು ಕೆಳಗಡೆ ಬರೋದೇ ಇಲ್ಲ, ಹಾಗಾಗುತ್ತೆ, ಗಟ್ಟಿಯಾಗಿ ಮೇಲೆ ಕುತ್ಕೊಂಡ್ಬಿಡುತ್ತೆ. ಸೊ ಸ್ವಲ್ಪ ತೆಳು ಒಂದು ಬಟ್ಟೆನ ತಗೊಳ್ಳಿ ಆದಷ್ಟು. ನಂತರ ಇವಾಗ ನೋಡಿ, ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಈ ರೀತಿ ನಾವು ಅದು ಬೇಗ ನೀರು ಹಾಲು ಕೆಳಗಡೆ ಬರೋದಿಲ್ಲ, ಪಾತ್ರೆ ಒಳಗೆ ಬರಲ್ಲ. ಸ್ವಲ್ಪ ನೋಡಿಕೊಂಡು ಬಟ್ಟೆಯಲ್ಲೇ ಈ ಥರ ನೀವು ಫ್ರೆಶ್ ಮಾಡಿ ಕೂಡ ಹಾಲನ್ನು ನೋಡಿ ಈ ರೀತಿ ಫ್ರೆಶ್ ಮಾಡ್ಬೋದು ಈ ಥರ ಕೈಯಿಂದ. ಅಕಸ್ಮಾತ್ ಬೇಡ ಅಂತಂದರೆ ಒಂದು ಸ್ಪೂನ್ ಇಟ್ಕೊಂಡು ಸ್ಪೂನ್ ಸಹಾಯದಿಂದ ಕೂಡ ನೀವು ಈ ರೀತಿ ಫ್ರೆಶ್ ಮಾಡಿದ್ರೆ ಸಾಕು. ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು, ತುಂಬಾ ಚೆನ್ನಾಗಿ ಇದೆ. ಸೇಮ್ ನಾವು ಹಾಲನ್ನು ನೋಡಿದಷ್ಟೇ ಅನಿಸುತ್ತೆ ಇದು. ನೋಡಿ, ಈ ರೀತಿ ಈಗ ಅದನ್ನು ನಾವು ಈಗ ಕಡಲೆ ಬೀಜದ ಒಂದು ವೇಸ್ಟ್ ಇದೆಯಲ್ಲ, ಸೊ ನೋಡಿ, ಇದು ವೇಸ್ಟ್ ಆಗೋದಕ್ಕೆ ಬಿಡಬೇಡಿ. ಖಂಡಿತ ಇದು ಹೆಲ್ಪ್ ಆಗುತ್ತೆ. ನಾವು ಯಾವುದೇ ಒಂದು ರೆಸಿಪಿನ ಮಾಡಬೇಕಿದ್ರೂ ಇದನ್ನು ಉಪಯೋಗಿಸ್ಬೋದು. ನೋಡಿ, ಈಗ ಫಸ್ಟ್ ಟೈಮ್ ನಾನು ರುಬ್ಬಿರೋ ಅಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ. ಈ ರೀತಿ ಇದನ್ನು ಒಂದು ಬಟ್ಟೆಯಿಂದ ತೆಗೆದುಬಿಟ್ಟು ಈ ಥರ ತಟ್ಟೆಗೆ ನಾವು ಹಾಕ್ಕೊಳ್ಳೋಣ ಫಸ್ಟು. ನೋಡಿ, ಈ ರೀತಿ ತಟ್ಟೆಗೆ ಹಾಕಿ ಇದನ್ನು ಒಣಗಿಸಿ ಬಿಸಿಲಲ್ಲಿ 1 ದಿನ 2 ದಿನ ಚೆನ್ನಾಗಿ ಒಣಗಿಸ್ಬಿಟ್ಟು ಅದನ್ನು ಕಟ್ ಮಾಡಿ ಒಂದು
ನೀವು ಬಾಕ್ಸಿಗೆ ಹಾಕಿ ಇಟ್ಕೋಬೋದು. ನೀವು ಯಾವುದೇ ಒಂದು ಸ್ವೀಟ್ಸ್ ಮಾಡ್ತೀರಾ ಅಂದ್ರೂ ಅದನ್ನ ಉಪಯೋಗಿಸ್ಬೋದು. ಅಥವಾ ಯಾವುದಾದ್ರೂ ಸಾಂಬಾರು, ಗ್ರೇವಿ ಇಂಥದಕ್ಕೆಲ್ಲ ಉಪಯೋಗಿಸ್ಬೋದು. ಯಾಕೆ ಅಂತಂದ್ರೆ ಇದು ಕಡಲೆ ಬೀಜದಿಂದ ಮಾಡಿರುವಂತಹ ಒಂದು ಇದು ರೆಸಿಪಿ. ಸೊ ಹಾಗಾಗಿ ಕಡಲೆ ಬೀಜನ ವೇಸ್ಟ್ ಮಾಡಬೇಡಿ. ಖಂಡಿತ ತುಂಬಾನೇ ಅದರಲ್ಲಿ ಪ್ರೋಟೀನ್, ವಿಟಮಿನ್ ಇದೆ ಕಡಲೆ ಬೀಜದಲ್ಲಿ. ಅದನ್ನ ವೇಸ್ಟ್ ಮಾಡೋದಂತೂ ಹೋಗಬೇಡಿ. ನಂತರ ಮತ್ತೆ ಇನ್ನೊಂದು ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ ನಾನು ಹಾಲನ್ನ. ಈ ರೀತಿ ಸೋಸ್ಕೊಂಡಂತಹ ಒಂದು ಹಾಲನ್ನ ಇವಾಗ ನೋಡ್ಬೋದು ನೀವು ಸೋಸಿದ್ದೀನಿ. ಇದನ್ನ ಮತ್ತೆ ಈಗ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ಇಟ್ಟು ಇದನ್ನ ಲೋ ಫ್ಲೇಮಲ್ಲೇ ಸ್ವಲ್ಪ ಕುದಿ ಬರೋ ಹಾಗೆ ನಾವು ಕುದಿಸ್ಕೊಳ್ಳೋಣ. ಹಾಲನ್ನ ಸ್ವಲ್ಪ ಬಿಸಿ ಆಗಬೇಕು. ನೋಡಿ ಈಗ ಸ್ವಲ್ಪ ಬಿಸಿ ಆಗ್ತಾ ಬರ್ತಾ ಇದೆ. ನಾನು ಒಂದು ಬೌಲಿಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ವಿನೆಗರ್‌ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾವು ಹಾಲನ್ನ ಒಡಿಸ್ಬೇಕಾಗುತ್ತೆ. ಇಲ್ಲಿ ಕಡಲೆ ಬೀಜದ ಹಾಲಿದೆಯಲ್ಲ, ಈ ಹಾಲನ್ನ ಒಡಿಸ್ಬೇಕು. ಖಂಡಿತ ಚೆನ್ನಾಗಿ ಒಡಿಯುತ್ತೆ. ನಿಮಗೆ ಒಂದು ಪನ್ನೀರು ರೆಡಿ ಆಗುತ್ತೆ. ಇದಕ್ಕೆ ಪನ್ನೀರ್ ಮಾಡೋದಕ್ಕೆ ಹಾಲೇ ಬೇಕು ಅಂತ ಏನಿಲ್ಲ. ಹಾಲಿಗೆ ಜಾಸ್ತಿ ಖರ್ಚು, ಅದು ತಂದು ಒಡಿಸಿ ತುಂಬಾನೇ ಕಷ್ಟ ಆಗುತ್ತೆ ಅಂತ ಅನ್ನೋದೇನು ಬೇಡ. ಖಂಡಿತ ನೀವು ಕಡಲೆ ಬೀಜ ಇದ್ರೆ ಸಾಕು ಈ ಒಂದು ಪನ್ನೀರನ್ನ ತಯಾರಿಸ್ಕೋಬಹುದು. ಸೊ ಇವಾಗ ಹಾಲು ಕುದಿ ಬರ್ತಾ ಇತ್ತು. ನಂತರ ಈಗ ವಿನೆಗರ್ ಮತ್ತೆ ನೀರನ್ನ ಎರಡನ್ನೂ ಕೂಡ ನಾನು ಮಿಕ್ಸ್ ಮಾಡಿರೋಂತಹ ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಒಂದು 2-3 ಸ್ಪೂನ್ ಹಾಕ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಹಾಕ್ಕೊಳ್ಳೋಣ. ಹಾಲು ಚೆನ್ನಾಗಿ ಒಡಿಬೇಕು. ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಬೀಜದ ಹಾಲಿದೆಯಲ್ಲ ಅದು ಹೊಡ್ಕೋಬೇಕು. ಅಲ್ಲಿವರೆಗೂ ನಾವು ಸ್ವಲ್ಪ ನೋಡಿ ಇವಾಗ ಹೊಡ್ಕೊಳ್ತಾ ಇದೆ ಸ್ವಲ್ಪ ನೋಡಿ. ಈಗ ಮಿಕ್ಸ್ ಮಾಡ್ಕೊಳ್ತಾನೆ ಇರೋಣ. ಇನ್ನೊಂದು ಸ್ವಲ್ಪ ವಿನೆಗರ್ನ ಹಾಕ್ಕೊಳ್ಳೋಣ. ಟೋಟಲ್ ಆಗಿ 2 ಸ್ಪೂನ್ ಆದರೆ ಖಂಡಿತ ಕರೆಕ್ಟಾಗಿ ಆಗುತ್ತೆ ನಮಗೆ. ಸೊ ಈಗ ಇಷ್ಟನ್ನು ಹಾಕಿ ನಾನು ನೋಡಿ ಇಲ್ಲಿ ಚೆನ್ನಾಗಿ ಈ ಕಡಲೆ ಬೀಜದ ಹಾಲನ್ನ ಒಡಿಸ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಈಗ ಒಡೆದಿರುವಂತಹ ಕಡಲೆ ಬೀಜ ಹಾಲನ್ನ ನಾವು ಮತ್ತೆ ಒಂದು ಬಟ್ಟೆ ಹಾಕ್ಕೊಳ್ಳೋಣ. ಸೊ ಬಟ್ಟೆ ನೋಡಿ ಇಲ್ಲಿ ಒಂದು ಬಟ್ಟೆಗೆ ಈ ರೀತಿ ಹಾಕಿ ಸೋಸ್ಕೋಬೇಕು. ನೋಡಿ ಈ ರೀತಿ ಸೋಸ್ಕೊಳ್ಳೋಣ. ಸೋಸಿದ ನಂತರ ಇದಕ್ಕೆ ಸ್ವಲ್ಪ ತಣ್ಣೀರನ್ನ ಹಾಕ್ಕೋಬೇಕು ಮೇಲೆ. ಅದರಲ್ಲಿ ವಿನೆಗರ್ ಹಾಕಿದೀವಲ್ಲ, ಅದರಲ್ಲಿ ಹುಳಿ ಅಂಶ ಇರುತ್ತೆ. ಹಾಗಾಗಿ ಸ್ವಲ್ಪ ತಣ್ಣೀರನ್ನ ಹಾಕಿ ಮತ್ತೆ ಇದನ್ನ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ತೊಳಿಬೇಕು ಇದನ್ನ. ನೋಡಿ ನೀರು ಹಾಕಿದ ನಂತರ ಅದರಲ್ಲಿರುವಂತಹ ಹುಳಿ ಅಂಶ ಹೋಗಿರುತ್ತೆ. ಇವಾಗ ಇದನ್ನ ಟೈಟಾಗಿ ಒಂದು ಬಟ್ಟೆಯ ಮುಖಾಂತರ ನೋಡಿ ಈ ರೀತಿ ಟೈಟಾಗಿ ಇದನ್ನ ಕಟ್ಟಬೇಕು. ಕಟ್ಟಿ ಒಂದು ತಟ್ಟೆಗೆ ನಾನು ಇಟ್ಟಿದ್ದೀನಿ. ನೋಡಿ ಒಂಥರ ಗಂಟನ್ನ ಕಟ್ಬಿಟ್ಟು ನಾವು ತಟ್ಟೆ ಮೇಲಿಟ್ಟು ಅದ್ರ ಮೇಲೆ ಒಂದು ಭಾರವಾಗಿರುವಂತಹ ಕಲ್ಲ ಅಥವಾ ಈ ಥರ ನೀರಿನ ಬಟ್ಲಿಟ್ರೆ ಏನಾಗುತ್ತೆ ಅಂತಂದರೆ ಅಗಲವಾಗಿ ನಮಗೆ ಶೇಪ್ ಬರುತ್ತೆ. ಹಾಗಾಗಿ ನೀವು ಒಂದು ಚಿಕ್ಕದಾಗಿರುವಂಥ ಕಲ್ಲಿಟ್ರೆ ಅದು ಅಷ್ಟು ಬರುತ್ತೆ ಹೊರತು ದೊಡ್ಡದಾಗಿ ಬರೋದಿಲ್ಲ. ಇದನ್ನು 1 ಅವರ್ ಬಿಟ್ಟ ನಂತರ ನಾನು ಇದನ್ನು ತೆಗಿತಾ ಇದ್ದೀನಿ. 1 ಅವರ್ ಆದ ನಂತರ ನಾನು ತಿಳಿಸ್ತಾ ಇದ್ದೀನಿ. ಸೊ ಈಗ ಹಾಕಿರೋಂತಹ ಗಂಟನ್ನು ತೆಗಿಯೋಣ. ನೋಡಿ ಹಾಲು, ಮಿಲ್ಕ್ ಪೌಡರ್ ಇಲ್ಲದೆ ಕಡಲೆ ಬೀಜದಿಂದ ತಯಾರಿಸಿ ಹಲ್ವದ ಆಗಿರುವ ಟೇಸ್ಟಿ ಪನ್ನೀರ್. ಸೊ ಇವಾಗ ನಿಧಾನವಾಗಿ ಇದನ್ನು ತೆಗೆದಿಟ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಬಟ್ಟೆನ ನೀಟಾಗಿ ಗಂಟು ಕಟ್ಟೋದ್ರಿಂದ ಒಂದು ಒಳ್ಳೆ ಶೇಪ್ ಕೂಡ ಬರುತ್ತೆ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬಾನೇ ಚೆನ್ನಾಗಿ ಬಂದಿದೆ. ಇದರಲ್ಲಿ ಖಂಡಿತ ನೀವು ಯಾವುದೇ ರೆಸಿಪಿಗಳನ್ನಾದರೂ ಮಾಡ್ಕೋಬೋದು ಅಥವಾ ರಸಗುಲ್ಲ ಕೂಡ ಮಾಡ್ಕೋಬೋದು. ಮತ್ತು ಪನ್ನೀರಲ್ಲಿ ಮಾಡುವಂಥ ಸುಮಾರು ರೆಸಿಪಿಗಳನ್ನು ನಾನು ಶೇರ್ ಮಾಡಿದ್ದೀನಿ. ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ಚಾನಲಲ್ಲಿದೆ, ಚೆಕ್ ಮಾಡಿ ಫ್ರೆಂಡ್ಸ್. ಓಕೆ, ಇವಾಗ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ನೋಡಿ ಈ ರೀತಿಯಾಗಿರುವಂಥ ನಾನು ಪೀಸಸ್ನ ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾನೇ ಈಸಿಯಾಗಿ ಪನ್ನೀರನ್ನು ಮನೆಯಲ್ಲಿಯೇ ನೀವು ತಯಾರಿಸ್ಕೋಬೋದು. ಖಂಡಿತ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಪನ್ನೀರ್ನ ಹೇಗೆ ಬಂತು ಅಂತ. ಅದು ಕಡಲೆ ಬೀಜ ಪೀನಟ್ ಪನ್ನೀರ್ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಬಾಯ್.